ತುನಿ ಇಲ್ಲದೆ ಇರ್ತಕ್ಕಂಥವ್ರು ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ ಹಾಕೊಂಡ್ರಲ್ಲ ಬೇಲಿಯ 1000 ಎಕರೆ ನಮ್ದಿದ್ರೆ ಬೇಲಿ ಹಾಕಲಿಕ್ಕೆ ಹೇಳಿ ಓಪನ್ ಆಗಿ ನೀವು ಆಫರೇ ಕೊಡ್ತಾ ಇದ್ದೀರಾ ಸರ್ಕಾರಕ್ಕೆ ಅಂತ. ಓಪನ್ ಆಗಿ ಆಫರೇ ಕೊಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ಗೆ. ನಾನು ಹೇಳಿದ್ದೇನೆ, ನನ್ನ ಆಸ್ತಿ 48 ಎಕರೆ ಭೂಮಿ. ನಾನೇನು ಸಿನಿಮಾ ರಂಗದಲ್ಲಿ ಹಂಚಿಕೆದಾರನಾಗಿದ್ದಾಗ ಬಂದಂಥ ಲಾಭದಲ್ಲಿ ತಗೊಂಡಂಥ ಭೂಮಿ, ನಾನು ರಾಜಕಾರಣಕ್ಕೆ ಬಂದಮೇಲೆ ತಗೊಂಡಂಥ ಭೂಮಿ ಅಲ್ಲ. ಅದು ಹೊರತುಪಡಿಸಿ ನಾನೇನೇನೂ ಮಾಡಿಲ್ಲ. ನನ್ನ ಕುಟುಂಬ ಅಂದರೆ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗ, ನಮ್ಮ ಕುಟುಂಬ. ತೆರೆದ ಪುಸ್ತಕ ಎಲ್ಲ ಒಂದು ಕೂಡ ನೀವು ಬಹಿರಂಗವಾಗಿ ಏನಿದ್ರು ನೇರವಾಗಿ ಹೇಳ್ತೀನಿ, ಕದ್ದು ಮುಚ್ಚಿ ಏನು ಮಾಡಿಲ್ಲ. ಅದರಿಂದ ಇವರ ಜೊತೆಯಲ್ಲಿ ನಾನು ಇವರ ಸವಾಲುಗಳು ಇದಕ್ಕೆಲ್ಲ ನಾನು ಚರ್ಚೆ ಮಾಡಬೇಕಾ? ಹಿಂದೆ ನಾನು 2006 ಮುಖ್ಯಮಂತ್ರಿ ಆದಾಗ 2 ತಿಂಗಳಿಗೆ ಯಾವುದೋ ಕ್ಯಾಸೆಟ್ಗಳು ಮಾಡಿಸ್ಕೊಂಡು ಆಪ್ರೇಷನ್ ಸಕ್ಸಸ್ಸು ಅಂತ ಹೇಳಿರಲ್ವ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತು ಅನ್ನೋದು ನೋಡಾಯ್ತು ನಾವು. ಡಿ ಕೆ ಶಿವಕುಮಾರ್ ಆಸ್ತಿ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ, ಮಾಲ್ಗಳ ಮೇಲೆ ಮಾಲ್ ಆಗ್ತಾ ಇದೆ. ಈ ವ್ಯಕ್ತಿ ಮಾಡಿರೋ ಆಸ್ತಿಗಳು 100ಕ್ಕೆ 90 ಭಾಗ ಯಾವುದು ಕಾನೂನಿನ ವ್ಯಾಪ್ತಿಯೊಳಗೆ ಸತ್ಯವಾಗಿ ನ್ಯಾಯಯುತವಾಗಿ ಮಾಡಿರ್ತಕ್ಕಂಥದ್ದಲ್ಲ. ಸರ್ಕಾರಿ ಭೂಮಿಗಳನ್ನು ರೆಕಾರ್ಡ್ ಸಿದ್ಧಿಸಿರೋದಿರ್ಬೋದು, ಯಾವುದೋ ಒಂದು ಸೊಸೈಟಿ ಅದು ದಲಿತರಿಗೆ ಕೊಟ್ಟಂಥ ಭೂಮಿ, ದಲಿತರು ಕೊಟ್ಟಂಥ ಭೂಮಿನ ಸೊಸೈಟಿಯಲ್ಲಿ ಯಾವುದು ಬಿಜಾಪುರದಲ್ಲಿ ಇದ್ದಂಥ ಹಾರ್ಟಿಕಲ್ಚರ್ ಸೊಸೈಟಿಗೆ ಸಂಬಂಧಪಟ್ಟಂಥ ತೋಟಗಾರಿಕೆಗೆ ಸೊಸೈಟಿ ಆ ನಂಬರ್ ತಂದು ಇಲ್ಲೆಲ್ಲ ಜಯನಗರ ಕಾಂಪ್ಲೆಕ್ಸ್ನಲ್ಲಿ ಅದನ್ನು ಕೂರಿಸಿ ಅಡ್ರೆಸ್ನ ಇದೇ ಒರಿಜಿನಲ್ಲು ಮೊದಲಿತ್ತರ ಒರಿಜಿನಲ್ ಡೂಪ್ಲಿಕೇಟು ಅಂತ ಮಾಡಿ ಈ ದೇಶದ ಇನ್ಸ್ಟಿಟ್ಯೂಷನ್ಗಳನ್ನ ಕೈನಲ್ಲಿ ಇಟ್ಕೊಂಡು ಓಡಾಡ್ತಾನೆ. ಅದರಿಂದ ಏನು ಬೇಕಾದರೂ ಅರಗಿಸ್ಕೊತೀನಿ ಅಂತಕ್ಕಂಥದ್ದು ಆ ದುರಂಕಾರ ಇದೆ. ಈ ದೇಶದ ವ್ಯವಸ್ಥೆ ಯಾರು ಬೇಕಾದರೂ ಯಾವ ಥರ ಬೇಕಾದರೂ ಅದನ್ನು ಇವತ್ತು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಈ ವ್ಯವಸ್ಥೆ ಈಗಲೂ ಇದೆ, ಮುಂದೆನೂ ಇರ್ತದೆ ಭವಿಷ್ಯ. ಬೆಂಗಳೂರು ಗ್ರಾಮಾಂತರದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಹೃದಯವಂತ ಒಂದು ಕಡೆ, ಮತ್ತೊಂದು ಕಡೆ ಕಲ್ಲು ಬಂಡೆ ಅಂತ ಚರ್ಚೆ ಆಗ್ತಾ ಇರೋದು ಸಾರ್ವಜನಿಕವಾಗಿ. ಬೆಂಗಳೂರು ಗ್ರಾಮಾಂತರ ನಿಜವಾಗ್ಲೂ ಮಂಜುನಾಥ್ ಅವರು ಗೆಲ್ತಾರಾ ಅಂತ. ಯಾಕೆ ಈ ಪ್ರಶ್ನೆ ಅಂತಂದರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ದೇವೇಗೌಡರ ಅಳಿಯನ್ನು ತಂದು ಬಿ ಜೆ ಪಿಗೆ ನಿಲ್ಲಿಸಿದ್ದಾರೆ ಅಂತ. ಅಂದರೆ ಬಿ ಜೆ ಪಿಗೆ ನಿಲ್ಲಿಸಿದ್ದವ್ರಿಗೆ ಆಕ್ಷೇಪನೋ ಅಥವಾ ಜೆ ಡಿ ಎಸ್ ಅಲ್ಲಿ ನಿಲ್ಲಿಸಬೇಕಾಗಿತ್ತು ಅಂತನೋ ದೇವೇಗೌಡರ ಅಳಿಯನ್ನು ಬಿ ಜೆ ಪಿ ನಿಲ್ಲಿಸಿದ್ದಾರೆ ಅಂತ. ಬಿ ಜೆ ಪಿಯಿಂದ ನಿಲ್ಲಿಸಿರೋದೇ ಅವ್ರು ತಮ್ಮ ಚುನಾವಣೆಯಲ್ಲಿ ಸೋಲ್ತಾರೆ ಅಂತಕ್ಕಂಥ ಭಯ ಈಗ ಶುರುವಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಅದನ್ನು ಭಾಳ ಲಘುವಾಗಿ ತಗೊಂಡಿದ್ದರು. ಅಯ್ಯೋ ಈ ಡಾಕ್ಟ್ರು ಬಂದು ಏನು ಮಾಡೋಕ್ಕೆ ಸಾಧ್ಯ, ಈ ಡಾಕ್ಟ್ರಿಗೆ ಏನು ಗೊತ್ತು ರಾಜಕೀಯ ಅಂತೇಳಿ. ಇವತ್ತು ಆ ಡಾಕ್ಟ್ರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಅಲೆ ಆ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದಲ್ಲ ಒಂದು ರೀತಿ ಆ ಡಾಕ್ಟ್ರ್ ಸರ್ವಿಸನ್ನು ತಗೊಂಡಿದ್ದಾರೆ. ಇವತ್ತು ಡಾಕ್ಟ್ರು ಪಾರ್ಲಿಮೆಂಟ್ ಮೆಂಬರ್ ಆಗಬೇಕು ಅನ್ನೋದು ಆ ಭಾಗದ ಮತದಾರರ ಆಸೆ ಇದೆ, ಬಯಕೆ. ಇಲ್ಲಿ ನಾವು ಸಿಂಬಲ್ ವಿಷಯದಲ್ಲಿ ಈಗ ಬಿ ಜೆ ಪಿಯಿಂದ ಏನು ನಿಲ್ಲಿಸಿದ್ದೀವಿ, ಅದು ಪೊಲಿಟಿಕಲ್ ಸ್ಟ್ರಾಟಜಿಗೆ ಮಾಡಿರೋದು. ಆ ಚುನಾವಣೆ ಗೆಲ್ಲಬೇಕು ಅಂತಲೇ ಸ್ಟ್ರಾಟಜಿ ಮಾಡಿದ್ದೀವಿ. ಚುನಾವಣಾ ಫಲಿತಾಂಶ ಬಂದಮೇಲೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ನಾವು ಈ ಸ್ಟ್ರಾಟಜಿ ಮಾಡಿದ್ದೀವಿ ಅನ್ನೋದು. ನಮ್ಮ ರಾಜ್ಯದಿಂದ ಹಣ, ಖಜಾನೆ ಹಣ ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತ ಒಂದು ಆರೋಪ. ಅಂದರೆ ಬಹಿರಂಗವಾಗಿ ದೇವೇಗೌಡರು ಅದರಲ್ಲೇನು ಸಂಶಯನೇ ಇಲ್ಲ. ಏನು ಹೋಗ್ತಾ ಇದೆಯಾ? ನಮ್ಮ ಕರ್ನಾಟಕದ ಈಗಿನ ಸರ್ಕಾರ ಕಾಂಗ್ರೆಸ್ನ ATM ಅನ್ನೋದ್ರಲ್ಲಿ ಏನು ಸಂಶಯನೇ ಇಲ್ಲ. ಹಿಂದೆ OST ಟ್ಯಾಕ್ಸ್ ಇತ್ತು ಈ ಸರ್ಕಾರ ಪ್ರಾರಂಭ ಆದಾಗ. ಈಗ OST ಟ್ಯಾಕ್ಸ್ ಹೋಗಿ ST ಟ್ಯಾಕ್ಸ್ ಶುರುವಾಗಿದೆ. ಅಂದರೆ ಎತ್ತಿಂದ್ರೆ ಸಿದ್ದರಾಮಯ್ಯ ಟ್ಯಾಕ್ಸು ಈಗ ಆಗೊಂದಿತ್ತು. ಈಗ ಇನ್ನೊಂದು ಟ್ಯಾಕ್ಸು ಬೆಂಗಳೂರು ನಗರದಲ್ಲಿ ಭಾಳ ಶರವೇಗದಲ್ಲೇ ಬೆಳೀತಾ ಇದೆ. ST ಟ್ಯಾಕ್ಸ್ ಅಂತ. ST ಟ್ಯಾಕ್ಸ್ ದಿನಕ್ಕೆ ಇಷ್ಟೊಂದು ಕಲೆಕ್ಷನ್ ಆಗುತ್ತೆ. ಮಾಡಲೇಬೇಕು. ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ ಅವರಿಗೆ. ಎಷ್ಟು ಕಲೆಕ್ಷನ್ ಆಗುತ್ತೆ ಸರ್ ನಿಮ್ಮ ಮಾಹಿತಿ ಪ್ರಕಾರ? ನನಗೆ ಬೇರೆ ಸಾರ್ವಜನಿಕರು ಚರ್ಚೆ ಮಾಡೋದು ನನಗೆ ಮಾಹಿತಿ ಇಲ್ಲ. ಬಟ್ ಸಾರ್ವಜನಿಕರು ಅವರು ಚರ್ಚೆ ಮಾಡೋದು ದಿನಕ್ಕೆ 50 ಕೋಟಿ ಇಲ್ಲದೆ ಹೋಗೋಕ್ಕೆ ಸಾಧ್ಯವೇ ಇಲ್ವಂತೆ ಮನೆಗೆ. ಜನ ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆ ನಾನು ಗಮನ ಹರಿಸೋಕ್ಕೆ ಹೋಗಿಲ್ಲ. ST ಟ್ಯಾಕ್ಸ್ ಅಂದರೆ ಶಿವಕುಮಾರ್ ಟ್ಯಾಕ್ಸ್ ಅನ್ಬೋದಾ? ST ಟ್ಯಾಕ್ಸ್ SKT ಟ್ಯಾಕ್ಸ್. SKT ಸರ್, ನನ್ನ
ಕೊನೆಯ ಪ್ರಶ್ನೆ, ಇವ್ರು ಡಿ ಕೆ ಶಿವಕುಮಾರ್ಗೆ ನನಗೆ ಒಂದ್ಸರಿ ಅಧಿಕಾರ ಕೊಡಿ, ಇನ್ನೊಂದ್ಸರಿ ಪೇಪರ್ ಪೆನ್ನು ಅಂತ ಹೇಳಿದ್ರು ಮೊನ್ನೆ ಒಕ್ಕಲಿಗರ ಸಮಾವೇಶದಲ್ಲಿ. ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಸಂಬಂಧಪಟ್ಟಂತೆ ಆಗೋ ಪೇಪರು ಪೆನ್ನು ತಗೊಂಡು ಏನು ಮಾಡ್ತಾರೆ? ಈಗ ಕೊಟ್ಟಾಯ್ತಲ್ಲ, ಕೊಟ್ಟಾಗ ಏನು ಮಾಡವ್ರೆ? ಯಾವ ವಿಷಯದಲ್ಲಿ ಈಗ ಪೇಪರ್ ಪೆನ್ನು ಕೊಟ್ಟರನ್ನ ರಕ್ಷಣೆ ಮಾಡಿದ್ರು? ಯಾವ್ದಾರಾದ್ರೂ ಮಾಡವ್ರ ಪರ್ಟಿಕ್ಯುಲರಾಗಿ ಹೇಳಿ? ಬೆಂಗಳೂರು ನಗರದ ಅಭಿವೃದ್ಧಿ ಇಲ್ಲ, ನೀರಾವರಿ ಕೆಲಸಗಳಿಲ್ಲ, ಮೇಕೆದಾಟನ್ನ ನಮ್ಮ ನೀರು ನಮ್ಮ ಹಕ್ಕು, ಅದು ನಮ್ಮ ನೀರು ತಮಿಳುನಾಡು ಹಕ್ಕು, ಇದಕ್ಕೆ ಪೇಪರ್ ಪೆನ್ನು ಕೇಳಿದ್ದು. ಡೈಲಿ ಲೆಕ್ಕ ಬರೆಯೋಕ್ಕಂತಾನ ಅಷ್ಟೇ ಪೇಪರು ಪೆನ್ನು ಕೇಳಿರೋದು. ಎವ್ರಿಡೇ ಬಿಸ್ನೆಸ್ಸು, ಎವ್ರಿಡೇ ಕಲೆಕ್ಷನ್ನು. ದಿನ ರಾತ್ರಿ ಹೋಗಿ ಮನೆ ಬೆಡ್ಡಲ್ಲಿ ಮಲಗೋದಕ್ಕಿಂತ ಮುಂಚೆ ಬರೆದಿಟ್ಕೋಬೇಕಲ್ಲ, ಅದಕ್ಕೆ ಪೇಪರು ಪೆನ್ನು. ಸಿದ್ದರಾಮಯ್ಯ ಅವ್ರ ಬೆಂಬಲಿಗರು ಹೇಳ್ತಾರೆ ಒಂದು ವೇಳೆ ಈಗಲೂ ನೀವು ಒಬ್ಸರ್ವ್ ಮಾಡಿ, ಇಲ್ಲಿ ಹೋಗ್ತಿರಲ್ಲ ಆಫೀಸಿಗೆ, ಅವ್ರ ಜೋಬಲ್ಲಿ ಕೆಲವು ಕಾರ್ಡ್ ಇಟ್ಕೊಂಡಿರ್ತಾರೆ. ನಾನು ಸಿ ಎಮ್ ಇದ್ದಾಗ ಡೆಪ್ಟಿ ಸಿ ಎಮ್ ನೀರಾವರಿ ಮಂತ್ರಿಗಳಿದ್ದರಲ್ವೇ, ಆಗ 4-5 ದಪ್ಪ ಕಾರ್ಡ್ಗಳನ್ನು ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ATM ಕಾರ್ಡ್ ಥರನ? ATM ಕಾರ್ಡ್ ಥರ ಹಂಗೆ ತಿಳ್ಕೊಳ್ಳಿ. ಅದರಲ್ಲಿ ಮೀಟಿಂಗ್ ಹೋದಾಗ ಮೀಟಿಂಗ್ಗಳಲ್ಲಿ ಕೆಲವು ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳೋದಿರ್ತದಲ್ಲ, ಅದೆಲ್ಲ ಮೊದಲೇ ಎಲ್ಲ ಬರ್ಕೊಂಬಂದಿರ್ತಾರೆ. ಯಾವ್ಯಾವುದಕ್ಕೆ ಏನೇನು ರೇಟ್ ಫಿಕ್ಸ್ ಮಾಡ್ಕೋಬೇಕು ಅಂತ ಯಾರೋ ಒಬ್ಬರು ಇರ್ತಾರೆ ಬರ್ಕೊಡೋರು. ನಾನೇನೋ ಪಾಪ ಅವರು ರಾಜ್ಯದ ಏನು ಅಭಿವೃದ್ಧಿಗೋಸ್ಕರವಾಗಿ ಏನು ಸ್ಟಡಿ ಮಾಡ್ಕೊಂಬರ್ತಾರಲ್ಲಪ್ಪ ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡೆ. ಆಮೇಲೆ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ. ತೀರ್ಮಾನ ತಗೋಬೇಕಾದ್ರೆ ಯಾವುದಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡಬೇಕು, ಎಷ್ಟು ಹೇಳಬೇಕು. ಕಮಿಷನ್ನು ಅಂತನಾ? ಕಮಿಷನ್ನು, ಅದಕ್ಕೆ ಇನ್ನೇನು ಪದ ಬಳಸ್ಕೊಳ್ಳಿ. ಅದು ಕಣ್ಣಾರೆ ನಾನೇ ನೋಡಿದ್ದೀನಿ. ಎಲ್ಲ ಕಾರ್ಡ್ಗಳು ತೆಗೆದು ಬಿಡ್ತಾರೆ. ಎಲ್ಲ ತೆಗೆದು ಒಂದೊಂದು ಕಾರ್ಡ್ನಲ್ಲಿ ಸಪ್ರೇಟ್ ಯಾವ ಮೀಟಿಂಗ್ದು ಯಾವ್ಯಾವ ಸಬ್ಜೆಕ್ಟು ಎಲ್ಲ ಒಂದು ಸಲ ಸ್ಟಡಿ ಮಾಡ್ಕೋಬೇಕಲ್ಲ. ಇದು ನಡೀತಾ ಇರೋದು. ಬಟ್ ಈಗ ನಿಮ್ಮ BJPದು A ಟೀಮು ಅಂತೀರಾ, ಒಂದ್ಸರಿ ಎಲ್ಲೊಂದು ಕಡೆ BJP ಜೊತೆನೂ ಕೂಡ ಈ ಹಿಂದೆ ಬಂದಿದ್ರು, ಹೊಂದಾಣಿಕೆ ಮಾಡ್ಕೊಂಡು ಬಂದಿದ್ರು ಅನ್ನೋ ಒಂದು ಚರ್ಚೆಗಳು ನಿಜಾನದು? ಸಿದ್ದರಾಮಯ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳು ಮಾಡೋಕ್ಕೆ ಹೊರಟಿದ್ರು, ಭಾಳ ಜನ ಸತ್ಯ ಹೇಳೋಕ್ಕೆ ಹೆದರ್ತಾರೆ. ಸತ್ಯ ಹೇಳೋದಕ್ಕೆ ಅದು ಯಾಕೆ ಹೆದರ್ತಾರೋ ಗೊತ್ತಿಲ್ಲ. ಇದು ಒಂದು ರೀತಿಯಲ್ಲಿ ಇವರಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲವು ಘಟನೆಗಳನ್ನು ಮುಚ್ಚಾಕೊಂಡಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರಿಗೆ ಇವತ್ತು ಸಹ ಅಷ್ಟೊಂದು ಬಾಯಿ ಬಡ್ಕೊಂಡು ವೇದಿಕೆ ಮೇಲೆ ಮಾತಾಡ್ತಾರಲ್ಲ, ನಾನೊಬ್ಬನೇ ಹರಿಶ್ಚಂದ್ರ, ಅವನ ಸುಳ್ಳುಗಾರ, ಅವನ ಮನೆ ಸುಳ್ಳು, ಇದೆಲ್ಲ ಹೇಳ್ತಾರಲ್ಲ. ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ. ಅದೇ ಅವರಿಗೆ ಪ್ಲಸ್ ಪಾಯಿಂಟ್. ಒಂದಷ್ಟೆಲ್ಲ ಹೊಂದಾಣಿಕೆಗಳು ನಡೆದಿದ್ವಾ ಹಿಂದೆ? ಬೇಕಾದಷ್ಟು ಟೈಮ್ನಲ್ಲಿ ನಡೆದಿದೆ. 2008 ಆಪರೇಷನ್ ಕಮಲ, ನಾನು ಸಾವಿರಾರು ಬಾರಿ ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಎಷ್ಟು ಪೇಮೆಂಟ್ ತಗೊಂಡ್ರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸ್ಲಿಕ್ಕೆ? ಯಾರು ತಂದವರು? ದುಡ್ಡು ಎತ್ಕೊಂಬಂದವರು? ಎಲ್ಲಿಂದ ತಂದರು? ಭಾಳ ಜನಕ್ಕೆ ಗೊತ್ತಿದೆ. ಅದಷ್ಟೇ ಅಲ್ಲ, ಖರ್ಗೆ ಅವ್ರನ್ನ 2009 ಪಾರ್ಲಿಮೆಂಟಿಗೆ ಕಾಂಗ್ರೆಸ್ಸಿಂದ ನಿಲ್ಲಿಸದೆ ಹೋಗಿದ್ರೆ, ಪಾರ್ಲಿಮೆಂಟಿಗೆ ಡೆಲ್ಲಿ ಕಳಿಸದೆ ಹೋಗಿದ್ರೆ ಆವತ್ತೇ BJPಗೆ ಹೋಗಿ ತಯಾರಾಗಿದ್ದರು. ಈಗ BJP ಬಗ್ಗೆ ಮಾತಾಡ್ತಾರಲ್ಲ, ಆದ್ವಾನಿ ಅವ್ರನ್ನ ಯಾರ್ಯಾರು ಹೋಗಿ ಭೇಟಿ ಮಾಡಿದ್ರು, ಎಷ್ಟು ಸೀಟ್ ಕೇಳಿದರು, ಚುನಾವಣೆಗೆ ಎಷ್ಟು ದುಡ್ಡು ಕೇಳಿದರು, ಇದೆಲ್ಲ ಇದೆ. ಭಾಳ ಜನ ಅದರ ಪಾಲುದಾರರಿದ್ದಾರೆ, ಇದು ಹೋಗಿದ್ದವರು. ನಾವು ಹೇಳ್ತೀವಿ, ಅವ್ರು ಯಾರು ಹೇಳಲ್ಲ ಅಷ್ಟೆ. ಅಂದರೆ A ಟೀಮು JDS ಅಲ್ಲ, BJPದು ಜೊತೆ A ಟೀಮ್ ಮತ್ತು B ಟೀಮು ಸಿದ್ದರಾಮಯ್ಯ ಅಂತ ಹೇಳ್ಬೋದಾ? ಬನ್ನಿ ನೋಡೋಣ. ಇನ್ನು 6-7 ತಿಂಗಳಲ್ಲಿ ಮುಂದಿನ ರಾಜಕೀಯದ ಬೆಳವಣಿಗೆ ಇದೆಯಲ್ಲ, ಯಾರ್ಯಾರು A ಟೀಮ್ ಆಯ್ತಾರೆ, ಯಾರ್ಯಾರು B ಟೀಮ್ ಆಯ್ತಾರೆ, ಕಾದು ನೋಡೋಣ. ಮಾಜಿ CM ಕುಮಾರಸ್ವಾಮಿ ಅವರ ಒಂದಷ್ಟು ಹೇಳಿಕೆಗಳು ಮತ್ತು ಒಂದಷ್ಟು ಸ್ಫೋಟಕ ಹೇಳಿಕೆಗಳು ಮತ್ತು ಒಂದಷ್ಟು ಹೊಸ ವಿಚಾರಗಳನ್ನು ಹೇಳಿರುವಂಥದ್ದು. ಒಂದೊಂದು ಭಾಳ ಸ್ಪಷ್ಟ. ಲೋಕಸಭಾ ಚುನಾವಣೆ ಬಳಿಕ ಒಂದಷ್ಟು ಚಿತ್ರಣ ಬದಲಾಗುವ ಸಂಬಂಧಪಟ್ಟಂತೆ ಸುಳಿವನ್ನು ಕೊಟ್ಟಿರುವಂಥದ್ದು. ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಇದೇ ಇವತ್ತಿನ ವಿಶೇಷ.